ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೊಂದು ಡೈಲಿ ವ್ಲಾಗ್ ಎಲ್ಲರಿಗೂ ವೆಲ್ಕಮ್ ಗೈಸ್. ಏನಂದರೆ ಇವತ್ತು ನಮ್ಮದು ಲಾಸ್ಟ್ ಇಂಟರ್ನಲ್ ಎಕ್ಸಾಮ್ ಸೆಕೆಂಡ್ ಸೆಮ್ದು. ಒಂದು ವಾರ ಫುಲ್ ನಿದ್ದೆ ಇಲ್ಲ ಗೈಸ್. ಫುಲ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಕಣ್ಣು ಹೆಂಗಾಗಿದೆ ಅಂತ. ಅದಕ್ಕೆ ವೀಡಿಯೋಸು ಪೋಸ್ಟ್ ಮಾಡೋಕ್ತಿಲ್ಲ. ಎಷ್ಟು ಜನ KCT ಮೇಲೆ ಕಟ್ ಆಫ್ದು ವೀಡಿಯೋ ಮಾಡಿ ನಿಮ್ಮದು ಆಪ್ಷನ್ ಲಿಸ್ಟ್ನ ಶೇರ್ ಮಾಡಿ ಅಂತ ಇದ್ದಾರೆ. ಬಟ್ ಡ್ಯೂ ಟು ಮೈ ಎಕ್ಸಾಮ್ಸ್ ನನಗೆ ಎಲ್ಲ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ಮಾಡಿದ್ರು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಆಗ್ತಿದೆ, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ಅದಾದಮೇಲೆ ಸಿಂಚನ ಓದ್ಕೋತಿದ್ದಾಳೆ. ಬರ್ಬೋದಾ? ಹಾಂ ಇಲ್ಲ, ಈ ಮಂತ್ 22ಇಂದ ನಮಗೆ ಸೆಮ್ ಎಕ್ಸಾಮ್ಸ್ ಇದೆ. ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಸಿಂಚನ ಇವಾಗ ರೆಡಿ ಆಗ್ತಿದ್ದಾಳೆ. ಸ್ವಲ್ಪ ಇಲ್ಲ, ಇಲ್ಲಿ ತೋರಿಸ್ತಾ ಇಲ್ಲ. ಅಂದರೆ ಈಗ ರೆಡಿ ಆಗ್ತಿದ್ದಾಳೆ, ಸ್ವಲ್ಪ ಫೇಸಿಗೆ ಕ್ರೀಮ್ ಹಾಕೋತಿದ್ದಾಳೆ. ಅದೇ ನನ್ನ ವೀಡಿಯೋಗೆ ಬರಬೇಕು ಅಂದರೆ ಎಲ್ಲ ಚೆನ್ನಾಗಿ ಕಾಣಬೇಕಲ್ಲ. ಹಾಂ, ಅವಳು ಅಂತಿದ್ದಾಳೆ ಕ್ರೀಮ್ ಹಾಕೊಳ್ಳಂದ್ರೆ ಅವಳು ಹೀರೋಯಿನ್ ಅಂತೆ. ಸಿಂಚನ ಫ್ಯೂಚರ್ ಹೀರೋಯಿನ್, ಅಶಿತಾ ಫ್ಯೂಚರ್ ಇರೋ ಕಂಪ್ಲೀಟ್ ಮಾಡೋರ್ಗು ಬಿಡೆ. ಸಿಂಚನ ಫ್ಯೂಚರ್ ಹೀರೋಯಿನ್, ಅಶಿತಾ ಫ್ಯೂಚರ್ ಸಿನಿಮಾಟೋಗ್ರಾಫರ್. ನಾನು ಸಿಂಚನ ಹಿಡ್ಕೊಂಡು ಒಂದು ಮೂವಿ ತೆಗಿತೀನಿ, ನಾನು ಮತ್ತು ನನ್ನ ಫ್ರೆಂಡ್ ಕವನ. ಸೊ ಅವಳು ಇಲ್ಲ, ಮೂವಿ ಫ್ಲಾಪ್ ಆಗಲ್ಲ ಕೇಳಿ. ಕವನ ಲೈಕ್ ಸ್ಟೋರಿ ಬರೀತಾಳೆ, ಡೈರೆಕ್ಟರ್ ಆಗ್ತಾಳೆ. ನಾನು ಪ್ರೊಡ್ಯೂಸರ್ ಆಗ್ತೀನಿ ಮತ್ತು ಸಿನಿಮಾಟೋಗ್ರಫಿ ಮಾಡ್ತೀನಿ. ದೆನ್ ಸಿಂಚನ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಶಿ ಶುಡ್ ಬಿ ಹೀರೋಯಿನ್. ಈಗ ಸಿಂಚನ ದೊಡ್ಡ ಹೀರೋಯಿನ್ ಮಾಡೇ ಮಾಡ್ತೀವಿ. ನಾವು ಶಪಥ ಮಾಡ್ತಾಯಿದ್ವಿ. ಗೈಸ್ ಚೆನ್ನಾಗಿಲ್ಲ ಸಿಂಚನ, ನಮಗಿಂತ ಚೆನ್ನಾಗಿಲ್ಲ. ಅದೇ ಮೇಲೆ ನೋಡಿ ಗೈಸ್, ಅದು ನೀವು ರೂಮ್ ಟೂರ್ ಕೇಳ್ತೀರಲ್ಲ, ಇದು ಸ್ವಲ್ಪ ದಿನದಲ್ಲಿ ರೂಮ್ ಟೂರ್ ಬರುತ್ತೆ. ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ ನೋಡಿ, ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಅಷ್ಟೇ ಗೈಸ್. ಹಾಂ 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 ಆಯ್ತು ಬೇರೆ ಅಷ್ಟೇ ಗೈಸ್. ಕರೆಕ್ಟಾಗಿ 15 ನಿಮಿಷ ಇದೆ. ಇವಾಗ ವ್ಲಾಗಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾನೇನು ಅಂದ್ಕೊಂಡಿದ್ದೆ ಬೇಡ ವ್ಲಾಗಿಂಗ್ ಮಾಡೋದು ಯಾರು ಮಾಡ್ತಾರೆ ಅಂತ ಸುಮ್ಮನಾಗಿದೆ. ಬಟ್ ಇವಾಗ ಯಾಕೋ ಮಾಡಬೇಕು ಅನ್ಸೋದಕ್ಕೆ ಮಾಡ್ತಿದ್ದೀನಿ. ಇನ್ನು 10 ನಿಮಿಷ ಇದೆ ಗೈಸ್. 10 ನಿಮಿಷ ಎಷ್ಟು ನಿಮಿಷ ಇದೆ ಸಿಂಚನ? ಟೈಮ್ ಎಷ್ಟು? ಟೈಮು 10:15. ಈ 10:40 ಕೇಳ್ಬಿಡ್ಬೇಕು. 10 ನಿಮಿಷ ಇದೆ. ರಿವಿಷನ್ ಮಾಡ್ಕೋತೀನಿ ಗೈಸ್. ಅಷ್ಟೇ ಗೈಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹಂಗೆ ಕ್ಯಾಂಡಿಡ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸಿಂಚನ ಇಸ್ ಸೋ ಫುಲ್ ಬ್ಯುಸಿ, ಫುಲ್ ಬ್ಯುಸಿ ಗೈಸ್. ಸಿಂಚನ ತಲೆ ಬಚ್ಕೊಳ್ಳೋದ್ರಲ್ಲಿ. ಅಷ್ಟೇ ಗೈಸ್. ಅವಳಂತೂ ಅವಳಲ್ಲ, ನಾನು ಫುಲ್ ನಿದ್ದೆನೇ ಇಲ್ಲ ನಮಗೆ ಒಂದು ವಾರದಿಂದ ಕರೆಕ್ಟಾಗಿ. ಸಖತ್ ತಲೆ ನೋಯ್ತಿದೆ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಸಿಂಚನ ನಾನು ತುಂಬ ಖುಷಿ ಆಗ್ತಿದೆ. ಸಿಂಚನ ಬಂದು ಬಾ ಸಿಂಚನ, ಹೇಳಿ ಸಿಂಚನ. ಊರಿಗೆ ಹೋಗ್ತಾಯಿದ್ದೀವಿ, ಹೆಂಗೆ ಅನಿಸ್ತಿದೆ? ನಮ್ಮ ಮನೇಲಿ ಊರಿಗೆ ಬರಬಾರ್ದು ಅಂತಾರೆ ಕಣೆ. ಗೈಸ್, ನಾವು ಊರಿಗೆ ಹೋಗ್ತೀವಿ ಅಂದರೆ ನಮ್ಮ ಮನೇಲಿ ಬರಬೇಡಿ ಅಂತಾರೆ. ನಿಮಗೆ ಬೇರೆ ಯಾರು ಮಾಡಿರ್ತಾರೆ? ಇಲ್ಲ ಗೈಸ್, ಊಟಕ್ಕಾದರೂ ಹೋಗ್ತೀವಿ. ಮತ್ತು ನಿದ್ದೆ ಇಲ್ಲ ಗೈಸ್. ಒಂದೇನು ಗೊತ್ತಾ, ಮನೆಗೆ ಹೋದರೆ ಪ್ರಾಬ್ಲಮ್ ಏನು ಗೊತ್ತಾ, ಬೇಗ ಎದ್ದೇಳಿಸ್ತಾರೆ. PGಲಿದ್ರೆ ನಾವು ಎಷ್ಟೊತ್ತಾದ್ರೂ ಮಲ್ಕೋಬೋದು. ಅದೊಂದು ಅಡ್ವಾಂಟೇಜ್ ಅಷ್ಟೇ PGಲಿ. ಇನ್ಬಿಟ್ಟು ಇನ್ನೇನು ಅಡ್ವಾಂಟೇಜ್ ಇಲ್ಲ. PGಲಾದರೆ ಆರಾಮಾಗಿ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ರೆ ನೈಟು ಬೆಳಗ್ಗೆ 12 ಗಂಟೆಗೆ ನಾನು ಎದ್ದೇಳೋದು. ನೆಕ್ಸ್ಟ್ ಮಾರ್ನಿಂಗ್ ತಿಂಡಿನೂ ಮಾಡೋದೇನಿಲ್ಲ. ಬಟ್ ಮನೇಲಿ ಮಕ್ಕೋದ್ಮೇಲೆ ಹೋಗಿ ಕಳಿಸ್ತಾರೆ. ಹಾಂ, ಸಿಂಚನದೊಂದು ಪ್ರಾಬ್ಲಮ್ ಅಲ್ಲಿ, ಅವಳಿಗೆ ಕಣ್ಣು ಕಾಣಿಸಲ್ಲ. ಅವಳು ಏನು ಗೊತ್ತಾ ಗೈಸ್, ಕನ್ನಡಕ ಈಗ ರೆಡಿ ಆಗ್ತಾ ಇರ್ತಾಳೆ. ಇದು 3 ಡೇಸಿಂದ ಆಗ್ತಾಯಿದೆ. ನಾನು ನೋಡಿದ್ದೀನಿ ಎಲ್ಲೋ ಬಿಚ್ಚಿಟ್ಟಿರ್ತಾಳೆ. ಆಮೇಲೆ ಬಂದ್ಬಿಟ್ಟು ಕನ್ನಡಕ 5 ನಿಮಿಷ ಇರುವಾಗ 3 ಡೇಸಿಂದ ನೋಡಿದ್ದೀನಿ ನಾನು. ನೆನ್ನೆನೂ ಹಿಂಗೆ ಹೇಳಿದೆ ಅಲ್ಲಿ. ಹಾಂ, ಎಲ್ಲ ಮರ್ತೋಗ್ತಿದ್ದೆ. ಅಷ್ಟೇ ಗೈಸ್, ಕ್ಯಾಂಡಿಡ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಈಗ ಮಾತಾಡೋಕ್ಕಾಗಲ್ಲ. ಬಾಯ್ ಬಾಯ್, ಟಾಟಾ. ಓಕೆ ಗೈಸ್, ಇವಾಗ ಏನು ಪ್ರಾಬ್ಲಮ್ ಗೊತ್ತಾ, ನಾನು PG ಲಿಫ್ಟ್ ಇಲ್ಲ. ಅದು ತಿಂಗ್ಳಿಗೊಂದ್ಸಲಿ ಕೈ ಕೊಡುತ್ತೆ. ಏನು ಮಾಡೋಕ್ಕಾಗಲ್ಲ. ಚಪ್ಪಲಿ ಸುಮ್ಮನೆ ನನ್ನ ವಾಯ್ಸ್ ಕೇಳಿಸಲ್ಲ. ಟಕ್ಕ ಅನ್ನುತ್ತೆ ಸ್ಯಾಂಡಲ್ಸು. ನಡ್ಕೊಂಡು ಈಸಿ ತುಂಬಿಟ್ಟು ನಡಿ ಬೇಗ ಓಡು. ಈಗ ನೋಡಿ ಸಿಂಚನ ಹೆಂಗೆ ಓಡ್ತಾಳೆ. ಅಲ್ಲಿ ನೋಡು, ಆ ಚಪ್ಪಲಿ ಸೌಂಡ್ ನೋಡು. ಬಾಯ್ ಮಾಡೆ ಗೈಸ್. ಅವಳಿಗೆ ಏನೋ ಅವಳು ಯಾವ ಬ್ಲಾಕೆ, ಅವಳದು ಸ್ವಲ್ಪ ದೂರ ಮೇನ್ ಗೇಟಿಂದ, ಅದಕ್ಕೆ ಅವಳು ಓದ್ಲು. ನಮ್ಮ ಬಾಬಾವ್ರು ನೋಡಿ ರೆಡಿ ಆಗ್ತಿದ್ದಾರೆ. ಎಕ್ಸಾಮ್ಗೂ ರೆಡಿ ಆಗಬೇಕಾ? ನೋಡಿ ನನ್ನಂಗೆ ಇರಬೇಕು. 15 ನಿಮಿಷಕ್ಕೆ ರೆಡಿಯಾಗಿ ಇದೆಲ್ಲ ಹಾಕ್ಬೇಡ್ವೆ. ಹಾಕ್ತೀನಿ ಕಣೆ. ನೋಡಿ ಈಗ ವಿಡಿಯೋ ಮಾಡಿ ಅಂತಾರೆ, ಹಾಕ್ಬಿಡಿ ಅಂತಾರೆ. ಏನು ಹೇಳೋದು? 2 ನಿಮಿಷ. ಅವಳು ದೇವ್ರ ಹತ್ರ ಈಗ ಸಾರಿ ಗೈಸ್, ಕಟ್ ಮಾಡ್ತೀನಿ. ಕಟ್
ಅವಳು ದೇವ್ರ ಹತ್ರ ಬೇಡ್ಕೊತಿದ್ದಾಳೆ ಎಕ್ಸಾಮ್ ಚೆನ್ನಾಗಾಗಲಿ, ಅರ್ಷಿತಂಗೆ ಒಳ್ಳೇದಾಗಲಿ, ಅರ್ಷಿತನ್ಗೆ ಬೇಗ 2K ಸಬ್ಸ್ಕ್ರೈಬರ್ಸ್ ಆಗಲಿ ಬೇಡ್ಕೊಂಡವೆಲ್ಲ. ಟೈಪ್ಸ್ ಆಫ್ ಸ್ಟೂಡೆಂಟ್ಸ್: ಏನೂ ಓದಿಲ್ಲ, ಸ್ವಲ್ಪ ಓದಿದ್ದೀನಿ, ಎಲ್ಲ ಓದಿದ್ದೀನಿ. ಇಲ್ಲ ಇಲ್ಲ ಕೇಳಿಲಿ. ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಈಗ ನಿಜ ಹೇಳ್ತೀನಿ, ಏನೂ ಓದಿಲ್ಲ, ಅರ್ಧ ಓದಿದ್ದೀನಿ, ಎಲ್ಲ ಓದಿದ್ದೀನಿ, ಎಲ್ಲ ಓದಿದ್ದೀನಿ, ಏನೂ ಓದಿಲ್ಲ. ಅದು ರಿಯಾಲಿಟಿ. ಇಂಟರ್ನಲ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರೋದು ಯಾರ್ದಪ್ಪ ಜಾಸ್ತಿ ವಸೂಲಿ? ದೀಕ್ಷಿತ್ ಅವರೇ, SGP ಯಾರ್ದಪ್ಪ ಬಾಬಾ? ನಾನು ರ್ಯಾಂಕ್ ಹೇಳ್ತೀನಿ, SGPದು ನಾವು ಅದೆಲ್ಲ ಹೇಳಿದೆ ಎಷ್ಟೆಷ್ಟು ಅಂತ. ಬಟ್ ನಂದು 1, ಸಾರಿ ನಂದು ಅವಳು ಸಾರಿ ದೀಕ್ಷಿತ 1, ಬಾಬಾ 2nd, 3rd ನಾನು. ಸೊ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾವುದೋ ಮನೆ ಓಪನಿಂಗ್ ಕೊನೆ, ಊಟಕ್ಕೆ ಹೋಗೋಣ, ಬರ್ತೀರಾ? ಬನ್ನಿ ಬ್ಲಾಗ್. ಮನೆಗೆ ಹೋಗ್ತಿದ್ಯಲ್ಲ ಇನ್ಯಾಕೆ? ನೋಡಿ ಹಿಂದೆಗಡೆ ಅವರು ಎಲ್ಲವರು ಅಲ್ಲಿ 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 ತೋರಿಸ್ತೀನಿ. ಅಲ್ಲಿ 3 ಜನ ಬರ್ತಿದ್ದಾರೆ ನೋಡಿ ಗೈಸ್, ಅವರು ಟಾಪರ್ಸು. ಅಲ್ಲಿ ರೆಡ್ ಕಲರ್ ಇರಿ ಎಲ್ಲಿ ಅವಳು? ಅಲ್ಲಿ ರೆಡ್ ಕಲರ್ ಫಸ್ಟ್ ಬರ್ತಿದ್ದಾರೆ. ಅವಳು ಫಸ್ಟ್ ಟಾಪರು, ಅವಳು ಸೆಕೆಂಡ್ ಟಾಪರು, ಇವಳು 3rd ಟಾಪರು. ಓಕೆ ಗೈಸ್, ಇಂಟರ್ನಲ್ಸ್ ಮುಗೀತು. ಹೇಗಿತ್ತು ಸಿಂಚನ? ಆಯ್ತು ಇಂಟರ್ನಲ್ ಬೆಂಕಿ. ಏನು ಗೊತ್ತಾ, ನಾನು ಯಾವತ್ತು ಮಾಡೋದು ಪೇಪರ್ ಓದ್ಕೊಂಡು ಹೋಗ್ತೀನಿ ಅಥವಾ ಯಾವುದಾದ್ರು ಪೇಪರ್ ಓದ್ಕೊಂಡು ಹೋಗ್ತೀನಿ, ಅವತ್ತು ಯಾವತ್ತೂ ಆ ಕ್ವಶನ್ಸ್ ಬರೋಲ್ಲ. ಅಷ್ಟೇ ಗೈಸ್ ಹೇಳೋದು. ಅನ್ಲಕ್ಕಿಯೆಸ್ಟ್ ಫೆಲೋ ನಾನು. ಒಂದು ನೆಟ್ಟಿಗೆ ಬಂದಿಲ್ಲ ಗೈಸ್. ನಾನು ಕೆಮಿಸ್ಟ್ರಿ ಗೊತ್ತಿದ್ರು ಈಸಿ ನನ್ನ ಹತ್ರ ಕ್ವಶನ್ಸ್ ಅದು ಮಾಡಲ್ ಪೇಪರ್ ಓದಿದ್ರೆ ಅದೇ ಬಂದಿದ್ರು ತಪ್ಪು ಮಾಡ್ಬಿಟ್ಟು ಬಂದಿದ್ದೀನಿ. ಅದು 10 ಮಾರ್ಕ್ಸು. ನಾನು ಹೇಳೋಕ್ಕಾಗಲ್ಲ ಗೈಸ್ ಹೆಂಗೆ ಬರ್ದಿದ್ದೀನಿ ಇವತ್ತಂತ. ಬೇಡ ಅದೆಲ್ಲ ಹೇಳೋದು. ಅಷ್ಟೇ ಗೈಸ್. ಗೈಸ್ ಇವಾಗ ನಾವು ಬಸ್ ಹೊತ್ಕೊಂಡು ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಏನೇಳು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರು ಬಿಟ್ಟು ಹೋಗ್ತಾಯಿದ್ದೀವಿ. ನಾವು ಸಿಂಚನ ಯಾಕೆ ಹೋಗ್ತಿದ್ದಾಳೆ ಊರಿಗೆ ಗೊತ್ತಾ? ಊಟಕ್ಕೆ ನಿದ್ದೆ ಮಾಡೋಕ್ಕೆ ಎಲ್ಲ ಹತ್ಕೊಂಡು ಡ್ಯಾಶ್ ಅಷ್ಟೇ ಗೈಸ್. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮನೂ ನೋಡೋಕೆ ಹೋಗ್ತಾ ಇದ್ದೀವಿ. ಮೇಲೆ ಕಮೆಂಟ್ ಆಗ್ತಾರೆ, ನಿಮ್ಮ ಅಪ್ಪ ಅಮ್ಮ ನೋಡೋಕ್ಕಾಗಲ್ಲ. ನಮ್ಮಪ್ಪ ನಮ್ಮಮ್ಮ. ಅದಾದಮೇಲೆ ತಿಂಗಳಾಯ್ತು ನಾನು ಹೋಗಿದ್ನಲ್ಲ, ಈಗ ಬರ್ತಡೆಗೆ ಹೋಗಿದೆ. ಈಗ 2 ವೀಕ್ಸ್ ಆಯ್ತು ನಾನು ಹೋಗಿ. ಗೈಸ್ ನಮ್ಮ ಅತ್ತಿಗೆಗೆ ಪಾಪು ಆಗಿದೆ. ಈಗ 1 ವೀಕ್ ಆಯಿತು. ಫ್ರೈಡೇ ಆಯಿತು. ನಾನು ಅವತ್ತೇ ಹೋಗಬೇಕಾಗಿತ್ತು, ಇಂಟರ್ನಲ್ಸ್ ಇತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಫಸ್ಟ್ ಬೇಬಿ ಗೊತ್ತಲ್ಲ ನಿಮಗೆ, ಯಶ್ವಿಕಾ ಅಂತ ಬರ್ತಾ ನೋಡಿ ವಿಡಿಯೋದಲ್ಲಿ, ಅವಳು ಹುಡ್ತಾಗ ನಾನು ಫಸ್ಟ್ ದಿನವೇ ಹೋಗಿದ್ದೆ ನೋಡೋಕ್ಕೆ. ಬಟ್ ಈ ಸಲ ಇಂಟರ್ನಲ್ಸ್ ಬಂತಲ್ಲ, ತಿರ್ಗಾ ಹೋಗ್ಬೋದಾಗಿತ್ತು. ನನಗೆ ಮಂಡೆಯಿಂದ ಇಂಟರ್ನಲ್ಸ್ ಇದ್ದಿದ್ದು, ಫ್ರೈಡೇ ಬೇಬಿ ಹುಟ್ಟಿದ್ದು. ಬಟ್ ಸುಮ್ಮನೆ ಯಾಕೆ ಸ್ಟ್ರೆಸ್ ಆಗೋದು ಅಂದ್ಬಿಟ್ಟು ಹೋಗಲಿಲ್ಲ. ಇವಾಗ ಕೆಂಗೇರಿ, ಇನ್ನು ಕೆಂಗೇರಿಲಿದ್ದೀವಿ. ಕೆಂಗೇರಿ ಟು ಮಂಡ್ಯ 1 hour 1.5 hour ಆಗುತ್ತೆ. ಅದಾದಮೇಲೆ ಮಂಡ್ಯದಿಂದ ನಾಗಮಂಗಲ 1 hour. ಇವಳು ನಾಗಮಂಗಲ ಅಲ್ಲ, ನಾಗಮಂಗಲದಿಂದ ಇನ್ನೊಂದು ಸ್ಟಾಪು, ಅಲ್ಲಿಂದ 30 minutes ಅಷ್ಟೇ ಗೈಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಸ್ಸಲ್ಲಿ ಬಂದಿದ್ದ ಗೈಸ್, ಮನೆಗೆ ಬಂದೆ. ಈಗ ಯಾರಿದ್ದಾರೆ ನನ್ನ ಪಕ್ಕದಲ್ಲಿ? ಯಶ್ವಿಕಾ ಇದ್ದಾಳೆ ಗೈಸ್. ಇವಾಗ ರೀಚ್ ಆದೆ. ಎಷ್ಟೊತ್ತಿಗೆ ರೀಚ್ ಆಗಿದೆ ಯಶ್ವಿಕಾ? ನಾನು ಇವಾಗ ಬಂದು 5 ಗಂಟೆ ಕರೆಕ್ಟಾಗಿ 2 o'clock ಬಿಟ್ಟಿದ್ದು, 5ಗೆ ರೀಚ್ ಆದೆ. ಈಗ ಯಶ್ವಿಕಾ ನನ್ನ ಬ್ಯಾಗಲ್ಲಿ ಏನೇನು ತಂದಿದ್ದೀನಿ ಅಂತ ಎಲ್ಲ ಚೆಕ್ ಮಾಡ್ತಾಳೆ. ಯಶ್ವಿಕಂಗೆ ಏನೂ ತಂದಿಲ್ಲ ನಾನು ಈ ಸಲ. ಯಾರಿಗೆ ತಂದಿದ್ದೀನಿ ಯಶ್ವಿಕಾ? ತಂಗಿ ಪಾಪುಗೆ ತಂದಿದ್ದೀನಿ. ಇದೆ ಗೈಸ್. ಬೇಡ ಇಲ್ಲಿ ಬಟ್ಟೆ, ಆಮೇಲೆ ಅಟ್ಟೆ ಸಾಮಾನು. ಯಶ್ವಿಕಾ ಓದ್ಲು. ನಾನೀಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ಯಾಕಂದರೆ ನೈಟೆಲ್ಲ ನಿದ್ದೆ ಇರಲಿಲ್ಲ, ಇಂಟರ್ನಲ್ಸ್ ಇತ್ತಲ್ಲ. ಅದಾದಮೇಲೆ ಇವಾಗ ನಮ್ಮ ಊರಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, 1 month ಇರುತ್ತೆ. ಬಟ್ ನಾನು ಇನ್ನು 2 days ಅಷ್ಟೇ ಇರೋದಲ್ಲ. ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ. ನಾನೇನು ಅಂದ್ಕೊಂಡಿದ್ದು ಅಂದರೆ ಮಂಡೇ ಇಲ್ಲ ಅಂದರೆ ಟ್ಯೂಸ್ಡೇ ಹೋಗೋಣ ಬೆಂಗಳೂರಿಗೆ ಅಂದ್ಕೊಂಡು ಬಂದಿದ್ದು. ಯಾಕಂದರೆ ನಮ್ಗೆ ವೆಡ್ನೆಸ್ಡೇ ಇಂಟರ್ನಲ್ಸ್ ಇದ್ದಿದ್ದು ಲ್ಯಾಬ್ದು. ಬಟ್ ಇವಾಗ ಏನಂತಿದ್ದಾರೆ ಅಂದರೆ ಮಂಡೇ ಲ್ಯಾಬ್ ಇಂಟರ್ನಲ್ಸ್ ಇದೆ ಅಂತ ಹಾಕಿದ್ದಾರೆ ಮೆಸೇಜು. ಸೊ ಈಗ ನಾನು ಸಂಡೇನೇ ಹೋಗಬೇಕು. ಆ್ಯಂಡ್ ಇವತ್ತಿಂದನೇ ಓದೋಕ್ಕೆ ಶುರು ಮಾಡಬೇಕು. ಇವತ್ತು ನಿದ್ದೆಗೆಡಬೇಕು. ಅದಾದಮೇಲೆ ಲ್ಯಾಬ್ ಇಂಟರ್ನಲ್ಸ್ ಬರಿಬೋದು ಗೈಸ್. ನಂದೇನು ಪ್ರಾಬ್ಲಮ್ ಅಂದರೆ ಫಸ್ಟ್ ಲ್ಯಾಬ್ ಇಂಟರ್ನಲ್ಸ್ ಬರ್ತಿರಲಿಲ್ಲ. ಫುಲ್ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಇಂಟರ್ನಲ್ಸ್ಗೆ ಹೋಗಿಲ್ಲ. ಸೊ ನಾನು ಇವಾಗ ಫಸ್ಟ್ ಲ್ಯಾಬ್ ಇಂಟರ್ನಲ್, ಸೆಕೆಂಡ್ ಲ್ಯಾಬ್ ಇಂಟರ್ನಲ್ 2 ಸೇರಿ ಬರೀಬೇಕು. ಸೊ 14 ಪ್ರೋಗ್ರಾಮ್ ಇದೆ. ಅಷ್ಟನ್ನು ಓದಬೇಕು. ಸಖತ್ ತಲೆನೋವು ಗೈಸ್ ಈಗ. ಸೊ ಈಗ ನಾನು ಕರೆಕ್ಟಾಗಿ 14 ಪ್ರೋಗ್ರಾಮ್ ಓದಬೇಕು. ಅದು ಹೆಂಗೆ ಗೊತ್ತಿನೋ ಗೊತ್ತಿಲ್ಲ. ಅಷ್ಟೇ ಗೈಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ಷಿತಾ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕಿಂಗ್ ವ್ಲಾಗ್ಸ್ ಅನ್ಪರ್ತಿ ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ಷಿತಾ ಕಿಂಗ್ ವ್ಲಾಗ್ಸ್. ಓಕೆ ಗೈಸ್, ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಎಕ್ಸಿಬಿಷನ್ ಹಾಕಿದ್ದಾರೆ ನಮ್ಮೂರಲ್ಲಿ. ಎವ್ರಿ ಇಯರ್ ಹೋಗ್ತೀವಿ ನಾವು. ಈ ಸಲ ಮಿಸ್ ಆಗ್ತಿತ್ತು, ನಾನೇನು ಬಂದಿರಲಿಲ್ಲ ಅಂದರೆ. ನಾನು ಪಾರ್ಟಿಗೋಸ್ಕರ ಬೆಂಗಳೂರಿಂದ ಬಂದಿದ್ದೀನಿ. ಏನೋ ನಿನಗೋಸ್ಕರ ಬಂದಿರೋದು. ಆಯಿತು.
ಇವತ್ತೆಲ್ಲ ಪಾರ್ಥಿವ್ದೆ ಟ್ರೀಟು. ನಮ್ಮಪ್ಪ ಬರ್ತಿದ್ದಾರೆ. ನಮ್ಮಪ್ಪ ನನ್ನ ಅದಕ್ಕೆ ಮತ್ತೆ ಯಶ್ವಿಕನ ಬಿಡಕ್ಕೆ ಹೋಗಿದ್ರು. ಈ ಸಲ ಜಾಸ್ತಿ ಗೇಮ್ಸ್ ಇಟ್ಟಿಲ್ಲ ನೋಡಿ, 1, 2, 3 ಆಡ್ಬೋದು ಅಷ್ಟೇ. ಚಿಕ್ಕ ಅದೇನು ಆಡ್ತೀಯೋ ಅದೇನು ಯಶ್ವಿಕವೆಲ್ಲ ಮೈಕಲ್ ಮಾತಾಡ್ಬೇಕು. ದೇವುದಿತ್ತು ಅಸಲಿ ಮಾತಾಡು. ಪುಕ್ಲ ಮೇಲ್ಗಡೆನಾ ಪಾರ್ಟಿ ಇವರಿಬ್ರು ನಾವಿಬ್ರು ನೋಡಿ ಶಿಲ್ಲಾಗಿದ್ದೀವಿ ಎಲ್ಲ ಇವರಿಬ್ರು. ಯಶಿಕನಿಗೆ ಹೆದರಿಕೆ ಆಗ್ತೈತೆ ಇಲ್ಲ ನನಗೇನಾಯ್ತಲ್ಲ ಭಯ ಆಯ್ತದೆ. ಯಾವಾಗ ನಿಲ್ಸ್ತಾರ? ಸುಮ್ನೆ ಕೊಟ್ಟಿದ್ದೆವು ದುಡ್ಡು ಬರ್ತಿ. ಇಲ್ಲ ನಿಲ್ಸಿ ಅಣ್ಣ ಇವ್ನಿಗೆ ಎದ್ರುಕೊಳ್ಳಿ. ನಮಸ್ಕಾರ ಮಾಡ ಅಣ್ಣಂಗೆ. ಎಲ್ಲರಿಗೂ ಯಾಕಣ್ಣ ಏನ್ ಬರ್ದೆ ಹೇಳು. 100 ರೂಪಾಯಿ ಕೊಟ್ಟಿದೀವಲ್ಲ ಅದಕ್ಕೆ ನಿಲ್ಸಾರೆ. 80 ರೂಪಾಯಿ ಇತ್ತು. ಹೊಸಲಿ 80 ರೂಪಾಯಿ. ಫಸ್ಟ್ 50 ರೂಪಾಯಿ ಏನು ಚಿಕ್ಕೊಳ್ಳಿದ್ದಾಗ ಅಲ್ಲ, ನಾನು 8 ಇದ್ದಾಗ 50, ನಾನು 12th ಬಂದಾಗ 80, ನಾನು ಇಂಜಿನಿಯರಿಂಗ್ ಬಂದಾಗ 100. ಬಾಯ್ ಮಾಡಿ ಎಲ್ಲರಿಗೂ. ಪುಕ್ಕಳ ಅಣ್ಣ ನೀವು ಒಳ್ಳೆಯವ್ರು. ಈಗ ಇನ್ನೊಂದ್ಸಲಿ ಹೋಗೋಣ. ಮದ್ವಾಗಿತ್ತಾ ನಿನ್ ವಿಡಿಯೋ ತೋರಿಸ್ತೀನಿ ಏನ್ ಮದ್ವಾಗಿದ್ಯಾ ಅಂತ. ನೀನ್ ಎಷ್ಟು ಮಜಾ ಮಾಡಿದ್ಯ? ಇನ್ನೊಂದ್ಸಲಿ ಹೋಗೋಣ ಅಂತೆ ತೋರಿಸ್ತೀನಿ. ಕಣ್ ಮುಚ್ಕೊಂಡು ಕೂತಿದ್ದ. ಇದು ಯಾವಾಗ? ನಡಿ ಬೇಗ. ಮತ್ತೆ ಇದು ಯಾವಾಗ? ಅದು ಹೋಗೋಣ ನಡೀರಿ ಗೈಸ್. ನಾಟ್ ವರ್ತ್ ಗೈಸ್. 100 ರೂಪೀಸ್ಗೆ ವರ್ತ್ ಅಲ್ಲ. ಓಕೆ ಓಕೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಅಷ್ಟು ವರ್ತ್ ಇಲ್ಲ. ಎಲ್ಲಿಗೆ ಹೋಗ್ತೀರಾ? ನಂಗಾರ ಇಲ್ಲಿ ಬಿಡಿ. ಅಲ್ಲ ಅದು ಕೋಣ ಗೈಸ್. ಈ ಗೇಮ್ ಮಾಡಕ್ಕೆ ಸ್ವಿಂಗ್ ಏನೋ ಡುಮ್ಮಿ ಕಲ್ತ್ಕೊಡಿ. ಡುಮ್ಮಿ ಅನ್ನೋದು ಗೈಸ್, ಡುಮ್ಮಿ ಅನ್ನೋದು ಕಲ್ತ್ಕೊಬಿಟ್ಟವ್ರೆ. ಪಾರ್ಥಿವ್ನ ಈ ಗೇಮಿಂಗ್ ಆಡಕ್ಕೆ ಒಪ್ಸಕ್ಕೆ ಎಷ್ಟೊತ್ತಾಯ್ತು ಅಂದ್ರೆ 3/4 ಗಂಟೆ ಆಯ್ತು. ನಡಿ ಗೈಸ್, ಅವನು ಒಪ್ಸಕ್ಕೆ ಅರ್ಧ ಗಂಟೆ ಕರೆಕ್ಟಾಗಿ ಫುಲ್ ಕುಕ್ಕಲ ಈ ಗೇಮ್ಗೆ. ಅವನು ಹೆಂಗ್ ಅಳ್ತ ನೋಡಿ, ಒಂದು ರಿಯಾಕ್ಷನ್ ತೋರಿಸ್ತೀನಿ. 4 ಜನ ಕೂತ್ಕೊಂಡು ಆಯ್ತು ಕಣ. ಬೆಂಕಿ ಕ್ರೇಜಿ ಇತ್ತು ಇದು. ಪಾರ್ಥಿವ್ ಹೆಂಗಿತ್ತು? ವಾಮಿಟ್ ಆಗಿತ್ತು. 100 ರೂಪಾಯಿ ಕೊಟ್ಟಿದ್ಕೆ ಕ್ರೇಜ್ ಇತ್ತಲ್ಲ. ಎಲ್ಲ ವರ್ಷಕ್ಕಿಂತ ಈ ವರ್ಷನೇ ಚೆನ್ನಾಗಿದ್ದು. ಚೆನ್ನಾಗಿತ್ತು. ಹೆಂಗೆ ಏನ್ ಭಯ ಆಯ್ತಿದ್ದು ಗೊತ್ತಾ? ಎಷ್ಟು ಇಟ್ಕೊಂಡಿದ್ದೀನಿ. ಚಪ್ಪಲಿ ಬಿಟ್ಬಿಟ್ಟಿದ್ದಾಳ. ಅಲ್ಲ ಗೈಸ್, ಕನ್ನಡ ಸಾಂಗ್ಸ್ ಹಾಕಿದ್ದಾರೆ. ಬೆಂಕಿದ್ದು ಒಂದೇ ಗೇಮ್ ಇಷ್ಟ ಆಗಿದ್ದು ಅದಕ್ಕಿಂತ. ಪಾರ್ಥಿವ್ ಎಲ್ಲ ವರ್ಷನೂ ಬರ್ತಾ ಇರಲ್ಲ. ಪಾರ್ಥಿವ್ ಎಲ್ಲ ವರ್ಷ ಬರ್ತಾನೆ, ಎಲ್ಲದ್ರಲ್ಲೂ ಸಹ ಹತ್ಬಿಟ್ಟು ಹೋಯ್ತಾನೆ. ಗೈಸ್, ಈ ಗೇಮಿಗೆ ಇವ್ರನ್ನಿಬ್ರನ್ನ ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋದ್ರು ವೇಸ್ಟು. ಸೊ ಅದಕ್ಕೆ ಇವ್ರಿಬ್ರನ್ನ ಇದರೊಳಗೆ ಬಿಟ್ಬಿಟ್ಟು ನಾನು ಅದಕ್ಕೆ ಇದನ್ನ ಆಡಕ್ಕೆ ಹೋಗ್ತಾ ಇದೀವಿ. ಗೈಸ್, ಕನ್ನಡ ಸಾಂಗ್ಸ್ ಹಾಕ್ತಾರೆ, ಅದೇ ಚಂದ. ಯಾವ್ದಕ್ಕೆ ಹೋಗೋಣ? ಬಿಡಬಿ ಹಾಕ್ಬೇಕೀಗ. ಯಾವ್ದಕ್ಕೋದು ಗೈಸ್? ಯಾವ್ದಕ್ಕೋಣ? ಯಾವ್ದು ಅಂದ್ರೂ ಒಂದು ಎಲ್ಲ ಸುತ್ತಾಡ್ಸುತ್ತೆ. ಫೋನು ಬೆಂಕಿ. ಯಾವ ವರ್ಷನೂ ಇಷ್ಟು ಜೋರಾಗಿ ಆಡ್ಸಿರ್ಲಿಲ್ಲ ಹೇಳ್ಬೇಕು ಅಂದರೆ. ಈ ಸಲ 100 ರೂಪೀಸ್ ಕೊಡಿತ್ತು, ಬರ್ತಿತ್ತು. ಬಟ್ ಯಶ್ವಿಕ ಕರ್ಕೊಂಡು ಹೋಗಿ ಸ್ವಲ್ಪ ಭಯ ಆಯ್ತು. ಅವಳು ಸ್ಲಿಪ್ಪರ್ ಬಿಟ್ಬಿಟ್ಟು ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮಳ ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತು. ಅವಳು ಜಾಸ್ತಿದ್ಲು, ನಾವು ಬೇರೆ ಮೇಲ್ಗಡೆ ಕೂತ್ಬಿಟ್ಟಿದ್ವಾ.
ಬಟ್ ಸ್ಟಿಲ್ ಲಿಟ್ ಫಸ್ಟ್ ಟೈಮ್. ಆ್ಯಂಡ್ ಇದು ನಾವು ಮಾಡಿದಾಗ ಫಸ್ಟಲ್ಲಿ ಬಂದಾಗ ತುಂಬ ಫಾಸ್ಟಾಗಿ ಆಡಿಸಿದ್ರು ಕತ್ ನಾವು ಬಂದಿದ್ದು. ಈ ಸಲ ನೋಡುವ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇ ಬಿ ವಾಯ್ಸ್ ಕೇಳಿಸ್ತಿರ್ಬೋದು ಗೈಸ್. ಬಾಳೆಲ್ಲ ಬೆಳಕಿರಲಿ. ಯಾಕೆ ರೋಸ್ ಹೋಗೋಕೆ ಪಡಿದ್ರಿ? ಅದೇನು ಅಂಬಾ ಭವಾನಿ ಶ್ರೀ ತುಳಿಜಾ ಅಂಬಾ ಭವಾನಿ ಬ್ರೇಕ್ ಡ್ಯಾನ್ಸ್. ಇದು ನಾವು ಒಂದು 5 ಸಲ ಬಂದಿದ್ದೀವಿ ಎಕ್ಸಿಬಿಷನ್ಗೆ. ಹೋದ ಸಲ ಈ ಸಲ ಅಷ್ಟೇ ಆಡಿರೋದು, ಆಡೇ ಇಲ್ಲ ಅಲ್ಲ. ಈಗ ನೋಡಿ ಇಷ್ಟು ಫಾಸ್ಟಾಗಿ ಹೋಗ್ತಿರಲಿಲ್ಲ, ಮತ್ತೆ ಈ ದೊಡ್ಡದಾಗಂತ ಫೀಲ್ ಆಗ್ತೈತೆ ಇದು. ಮತ್ತೆ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ, 10 ನಿಮಿಷ ಆಯಿತು, ಜನ ತುಂಬಿಸ್ತಿದ್ದಾರೆ. ವೇಸ್ಟ್ ಆಫ್ ಮನಿ ಗೈಸ್, ಇದು ಬರ್ತಾ ಇಲ್ಲ. ನಮಗೂ ಸೌಂಡ್ ಆಫ್ ಮಾಡ್ಬಿಟ್ಟವ್ರೆ. ಚೆನ್ನಾಗೇ ಇಲ್ಲ, ಒಂದು ಸೌಂಡ್ ಇಲ್ಲ, ಒಂದೇನಿಲ್ಲ, ಒಂದು ಸಾಂಗ್ ಇಲ್ಲ. ಬ್ರೇಕ್ ಡ್ಯಾನ್ಸ್ ಅಂದರೆ ಸುಮ್ಮನೆ ಇದು ಬಂದ ಅಲ್ಲೇ ಓನರು ಬಿಚ್ಚಾಕಿ ಎಸಿರಿ. ನಾನು ಇಳಿತೀನಿ, ಇರಿ ನಾನು ಇಳಿತೀನಿ. ಇಳಿರಿ ಹಿಡ್ಕೊಂಡಿದ್ದೀನಿ. ಮಾ ಗುರು ವೇಸ್ಟ್ ಇದು 100 ರೂಪಾಯಿ ಒಂದು ಅದೇ ಅಲ್ಲಿ ಚೆನ್ನಾಗಿರ್ಲಿಲ್ಲ. ಈ ಸಾಂಗ್ ಹಾಕ್ಲಿಲ್ಲ, ವೇಸ್ಟ್. ನಿಜಲ್ಲ ನೀವು ಫ್ಯಾನ್ ಆಗಿ ಹೋಗಿದ್ದೀನಿ ನಮ್ಮ ಮಾತಾಡ್ದಲ್ಲ. ಚೆನ್ನಾಗಿ ಮಾಡ್ತೀರಾ, ಖುಷಿ ಆಗುತ್ತೆ. ಕನ್ನಡ ಚೆಂದ ಮಾಡಿ. ನಿಮ್ಮ ದೊಡ್ಡ ಅಭಿಮಾನಿ ನಾನು. ದೊಡ್ಡ ಅಭಿಮಾನಿ ಐಸ್. ಅವನು ನನ್ನ ಜೂನಿಯರು, ಇನ್ನೊಬ್ರು ಅವ್ರ ತಂಗಿ. ನಾನು ಇವತ್ತು ಫಸ್ಟ್ ಟೈಮ್ ಮಾತಾಡ್ಸಿದ್ದು, ಬಟ್ ಅವಳಿಗೆ ನನಗೆ ಗೊತ್ತಿತ್ತಂತೆ. ಸೊ ದೇ ಸೆಡ್ ಚೆನ್ನಾಗಿ ಕಂಟೆಂಟ್ಸ್ ಮಾಡ್ತಿದ್ಯಾ ಅಂತ ಅಂದರು. ಖುಷಿ ಆಗುತ್ತೆ ಯಾರಾದರೂ ಹಂಗಂದ್ರೆ, ಚೆನ್ನಾಗಿ ನೀನು ಕಂಟೆಂಟ್ ಮಾಡ್ತಿದ್ಯಾ ಅಥವಾ ಏನಾದರೂ ಬಂದು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಿ ಬಂದು ಇದು ಮಾಡಿದ್ರೆ. ಹೆಂಗ ಇವತ್ತು ಚೆನ್ನಾಗಿತ್ತಾ ಎಕ್ಸಿಬಿಷನ್ ಎಲ್ಲ? ಖುಷಿ ಆಯ್ತಾ? ಆದ್ರೆ ಒಂದೆರಡು ಚೆನ್ನಾಗಿಲ್ಲ. ಅದೇ ಸ್ವಿಂಗು ಏನಾಗಲ್ಲ ಅದು. ಅದೇನು ಅದು ಪರವಾಗಿಲ್ಲ. ನೀನ್ ಹೇಳಿದ ಉಲ್ಟ ಅದು ಪರವಾಗಿರ್ಲಿಲ್ಲ. ನಿಂಗೆ ಗೊತ್ತೇ ಎಲ್ಲ ವರ್ಷ ನೋಡ್ತೀಯ ಅಂತ, ಬಟ್ ಚೆನ್ನಾಗಿದೆ ಎಕ್ಸಿಬಿಷನು. ಖುಷಿ ಆಯ್ತಾ? ಅಷ್ಟೇನಾ? ಮುಗೀತು. ದಿನ ಕೇಳ್ತಿದ್ದ ಫೋನ್ ಮಾಡಿ ಬೆಂಗಳೂರಿದ್ದಾಗ, ಯಾವಾಗ ಬರ್ತೀಯ ಐಶು, ಯಾವಾಗ ಬರ್ತೀಯ ಐಶು, ಯಾವಾಗ ಬರ್ತೀಯ ಐಶು ಅಂತ. ಸೊ ಮುಗೀತು. ನನ್ನ ಮೈಕ್ ಮಿದೋಯ್ತಿತ್ತು, ಪಾರ್ಟಿ ಸೇವ್ ಮಾಡ್ದ ನನ್ನ. ಗುಡ್ ಬಾಯ್. ಈ ಚಿಕ್ಕ ಮಕ್ಳಿಗೆ ಏನೆಲ್ಲ ಆಡ್ಬೇಕು ಅಂತವನೆ ಪಾರ್ತು, ಏನ್ರಲ್ಲಿ ಬೈಬೇಕು ಗೊತ್ತಾಗ್ತಿಲ್ಲ. ಒಂದು ಆಟನೇ 100 ರೂಪಾಯಿ. ನಾವು ಬಡವರು ಬರ್ತೀವಿ. ಏನು ಹೇಳು ಗೈಸ್, ನಾನು ಇನ್ಮೇಲಿಂದ ಏನು ತಿನ್ನಲ್ಲ ಹೊರಗಡೆ. ಯಶುಕೆ ಸಾಕ್ಷಿ ಇದಕ್ಕೆ. ಯಶುಕೆ ಹಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಯಾಕೆ ಮೈಕ್ ಬಿಡು ಬರ್ತೀನಿ. ನೀನು ಯಾವತ್ತೂ ಹೊರಗಡೆ ತಿನ್ನಲ್ಲ. ಏನಂತ್ಯ ನನ್ನ ಮೇಲೆ ಹೊರಗಡೆ ಊಟ ತಿನ್ನೋದು, ಸ್ನ್ಯಾಕ್ಸ್ ತಿನ್ನೋದು ಬಿಡ್ತೀನಿ. ಏನಂತ್ಯ? ನಿಜ ಅಂತ್ಯ? ನಂಬ್ತೀಯ ಇದನ್ನ? ನಾನಂತೂ ನಂಬದಿಲ್ಲ. ಗೈಸ್ ಇವರಿಬ್ರು ಹೊಸ ಹೆಸರಿಟ್ಟವ್ರು ನಂಗೆ. ಏನಂತ? ಡುಮ್ಮಿ. ನಿನಗೆ ಟ್ವಿಸ್ಟರ್ ಬೇಕಂತೆ, ಅದಕ್ಕೆ ಚುರುಮುರಿ ತಿಂತ ಇಲ್ಲ. ಖಾರ ಮಾಡಿಟ್ಟು ಚುರುಮುರಿ. ಈ ಹುಡುಗಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ನನ್ನ ಮೇಲೆ? ಚುರುಮುರಿ ತಿಂತ ಇಲ್ಲ. ಪೊಟೇಟೊ ಟ್ವಿಸ್ಟರ್ ಬೇಕಾ? ಏನು ಬೇಕು ಹೇಳು, ಕೊಡ್ತೀನಿ. ಆಯಿತು ಗೈಸ್, ಹುಡುಗೆ ಪೊಟೇಟೊ ಟ್ವಿಸ್ಟರ್ ಕೊಡ್ಸೋವರೆಗೂ ಚುರುಮುರಿ ತಿಂದಿಲ್ಲ. ಕೊಟ್ಟೆ, ಪೇ ಮಾಡಿದೆ ಅಣ್ಣ. ಅಲ್ಲ ಎಷ್ಟು ಕೊಬ್ಬು ಈ ವಯಸ್ಸಲ್ಲೇ. ಚುರುಮುರಿ ಒಂಚೂರು ಮುಟ್ಲಿಲ್ಲ ಅಲ್ಲ. ಪೊಟೇಟೊ ಟ್ವಿಸ್ಟರ್ ಕೊಡ್ಸಿಲ್ಲ ಅಂತ ಖುಷಿನಾ? ಈಗಾದ್ರು ಮಾತಾಡಿ, ಈಗಾದ್ರು ಖುಷಿನಾ ಬೇಕಾ? ನೀನು ಕೇಳಿದ್ ಕೊಡ್ತಾ ಇದ್ದೀವಿ. ಓಕೆ, ಹ್ಯಾಪಿ? ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಗೈಸ್, ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.